ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ S51ರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಹಿಂದಿನ ವಿಡಿಯೋಗಳನ್ನು ನೋಡದಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅದನ್ನು ಒತ್ತಿದ್ರೆ ಈ ಹಿಂದೆ ಹಾಕಿರ್ತಕ್ಕಂಥ 50 ಕಲಿಕಾ ಹಾಳೆಗಳ ಉತ್ತರಗಳನ್ನು ತಾವು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ 9ನೇ ತರಗತಿಯಲ್ಲಿ ಹಿಂದಿಯಲ್ಲಿನೂ ಕೂಡ ನಾವು ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಆಗಿರ್ತಕ್ಕಂಥದ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಅದ. ಆ ಟೆಲಿಗ್ರಾಮ್ ಗ್ರೂಪನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿದ್ದೀವಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡ್ತೀನಿ. 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 51ರ ಉತ್ತರಗಳನ್ನು. ಇದು ಕಲಿಕಾಂಶ 24 ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಕಲಿಕಾಫಲ 19 ಭಾರತೀಯ ಅರ್ಥವ್ಯವಸ್ಥೆಯ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳುವಿರಿ ಅಂತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಕಲಿಕಾಫಲ ಅದ. ಕಲಿಕಾ ಹಾಳೆ 51 ನಿಮ್ಮ ಮನೆಯ ಬಜೆಟ್ ತಯಾರಿಸಿ ಅಂತ ಇದೆ. ಸೊ ನನ್ನ ಮನೆಯ ತಿಂಗಳ ಆದಾಯ, ನನ್ನ ಮನೆಯ ತಿಂಗಳ ಖರ್ಚುಗಳು ಅಂತ ಅದ. ಸೊ ಇಲ್ಲಿ ಏನೆಲ್ಲ ತಾವುಗಳು ಬರೀಬಹುದು ಅನ್ನೋದನ್ನು ಹೇಳ್ಬೋದು. ಸೊ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಫಸ್ಟ್ ಆದಾಯ ಬರಿಬೇಕು, ಆಮೇಲೆ ಇಲ್ಲಿ ಖರ್ಚನ್ನು ನಮೂದಿಸಬೇಕು. ಒಂದು ಉದಾಹರಣೆ ಹೇಳೋಣ. ಸೊ ನನ್ನ ಮನೆಯ ತಿಂಗಳ ಆದಾಯ ಅಂತ, ಸೊ ತಂದೆಯ ವೇತನ ಒಂದೇ ಅದ 48,000 ಅಂತ ಇಟ್ಕೊಳ್ಳೋಣ. ಸೊ ನನ್ನ ಮನೆಯ ತಿಂಗಳ ಖರ್ಚುಗಳನ್ನು ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಸೊ ಬರಿಬೇಕು. ಇಲ್ಲಿ ಬರಿತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ವಿಷಯಾಂಶಗಳನ್ನು ಬರಿಬೇಕಂದ್ರೆ, ಸೊ ಎಲ್ಲ ಖರ್ಚುಗಳನ್ನು ತಾವೇನು ಮಾಡಬೇಕಾಗ್ತದೆ, ಇಲ್ಲಿ ಬರಿಬೇಕಾಗ್ತದೆ. ಮನೆ ಬಾಡಿಗೆ 6,000, ನೀರಿನ ಬಿಲ್ 400, ವಿದ್ಯುತ್ ಶಕ್ತಿ ಬಿಲ್ 2,000, ತಿಂಗಳ ದಿನಸಿ 19,000, ಇತರೆ ಖರ್ಚು 12,000 ಅಂತ ಏನಾಗ್ತದಪ್ಪ ಅಂತಂದ್ರೆ ಸೊ ನಮ್ಮ ಮನೆಯ ಖರ್ಚು ಇದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಇಲ್ಲಿ 48,000 ಇಲ್ಲಿ ಖರ್ಚನ್ನು ನಾವೇನು ಮಾಡ್ತೀವಿ ಬರಿತೀವಿ. ಇಷ್ಟು ಸೊ ಮನೆಯ ಬಜೆಟ್ ಏನಾಗಿತ್ತಪ್ಪ ಅಂತಂದ್ರೆ ಆಗಿತ್ತು. ಇನ್ನು ಇಲ್ಲಿ ಒಂದು ವೃತ್ತಿ ಸಂಬಂಧಿ ಚರ್ಚೆ ಅಂತ ಕೊಟ್ಟಿದ್ದಾರೆ. ಸೊ ಏನದ ಅಂತಂದ್ರೆ ನೋಡೋಣ. ಇದು ಒಂದು ಶಾಲೆ. ಶಿಕ್ಷಕರು ಬೆಳಗಿನ ತರಗತಿಯನ್ನು ತೆಗೆದುಕೊಂಡಿದ್ರು. ಶಿಕ್ಷಕರು ಅಂದು ಮಕ್ಕಳಿಗೆ ಮಾನವ ಬದುಕಲು ಮಾಡುತ್ತಿರುವ ವಿವಿಧ ಕೆಲಸಗಳ ಬಗ್ಗೆ ಹೇಳಲಿದ್ದರು. ಶಿಕ್ಷಕರು ಮಕ್ಕಳೇ ನಾವೇಕೆ ದುಡಿಬೇಕು ಎಂದು ಪ್ರಶ್ನಿಸಿದರು. ಮಕ್ಕಳು ಹೇಳ್ತಾರೆ, ಸಾರ್ ನಾವು ಬದುಕಲು ದುಡಿಬೇಕು ಅಂತ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಶಿಕ್ಷಕರು ಹಾಗಾದರೆ ಮಕ್ಕಳ ಬಹಳ ಹಿಂದಿನ ಕಾಲದಲ್ಲಿ ಮನುಷ್ಯ ಜೀವನ ಸಾಗಿಸಲಿಕ್ಕೆ ಯಾವೆಲ್ಲ ಕೆಲಸಗಳನ್ನು ಮಾಡುತ್ತಿದ್ದನು ಅಂತ ಏನು ಮಾಡ್ತಾರಪ್ಪ ಅಂದರೆ ಯೋಚಿಸಿ ಅಂತ ಶಿಕ್ಷಕರು ಹೇಳ್ತಾರೆ. ಸೊ ಅವಾಗ ರವಿ ಹೇಳ್ತಾನ, ಸರ್ ಬಹಳ ಹಿಂದಿನ ಕಾಲದಲ್ಲಿ ಮಾನವ ಬೇಟೆ ಆಡ್ತಿದ್ದ, ಮೀನು ಹಿಡಿತಿದ್ದ, ಆಹಾರ ಸಂಗ್ರಹಿಸ್ತಿದ್ರು, ಸೊ ಜೊತೆಗೆ ಪ್ರಾಣಿಗಳನ್ನು ಸಾಗಿಸ್ತಿದ್ರು, ಕೃಷಿಯನ್ನು ಮಾಡ್ತಾ ಇದ್ರು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಆ ಹುಡುಗ ಹೇಳ್ತಾನ. ಇನ್ನು ಶಿಕ್ಷಕರು ಹೇಳ್ತಾರ, ಗುಡ್ ರವಿ, ಮಕ್ಕಳೇ ಬಹಳ ಹಿಂದಿನ ದಿನದ ಕಾಲದಲ್ಲಿ ಮನುಷ್ಯ ತನ್ನ ಬಯಕೆಗಳ ತುಂಬ ಸೀಮಿತ ಆಗಿದ್ದು. ಆದ್ದರಿಂದ ಅವರು ಪ್ರಕೃತಿಯನ್ನು ಅವಲಂಬಿಸಿ ಬದುಕನ್ನು ನಡೆಸ್ತಿದ್ರು. ಪ್ರಕೃತಿಯಿಂದ ನೇರವಾಗಿ ಉಪಯೋಗ ಪಡೆದು ಮಾಡುವ ಕೆಲಸಗಳನ್ನು ಪ್ರಾಥಮಿಕ ವಲಯದ ಉದ್ಯೋಗಗಳು ಅಂತ ಕರೀತಾರೆ. ಸೊ ನೀವು ಈಗ ಬಳಸ್ತಕ್ಕಂಥ ಬಟ್ಟೆ, ಪುಸ್ತಕ, ಪೆನ್ನು, ಟಿವಿ, ಮಿಕ್ಸಿ, ಕುಕ್ಕರ್ ಹೀಗೆ ಇತರೆ ಆಧುನಿಕ ವಸ್ತುಗಳು ಹೇಗೆ ಬಂದವು ಅಂತ ಸರ್ ಕೇಳ್ತಾರೆ. ವಿದ್ಯಾರ್ಥಿಗಳು ತಮ್ಮಲ್ಲೇ ಚರ್ಚೆಯನ್ನು ಮಾಡ್ತಾರೆ. ಸೊ ಹೇಳ್ತಾರೆ, ಮನುಷ್ಯ ನಾಗರಿಕರಾದಂತೆ ಹಾಗೂ ಆತನ ಬಯಕೆಗಳು ಹೆಚ್ಚಾದಂತೆ ಪ್ರಕೃತಿಯಿಂದ ಪಡೆದಿರ್ತಕ್ಕಂಥ ವಸ್ತುಗಳನ್ನು ಸಂಸ್ಕರಿಸ್ತಾರೆ. ಅನೇಕ ಉಪಯುಕ್ತ ವಸ್ತುಗಳನ್ನು ಅವರು ಮಾಡಿದ ಕೆಲಸಗಳನ್ನು ದ್ವಿತೀಯ ವಲಯದ ಉದ್ಯೋಗಗಳು ಅಂತೀವಿ. ಉದಾಹರಣೆ ಭತ್ತದಿಂದ ಅಕ್ಕಿಯಾಗಿರ್ಬೋದು, ಹತ್ತಿಯಿಂದ ಬಟ್ಟೆ, ಕಬ್ಬಿನಿಂದ ಬೆಲ್ಲ, ಸಕ್ಕರೆ ಇತ್ಯಾದಿ. ಇವೆಲ್ಲ ದ್ವಿತೀಯ ವಲಯದ ಉದ್ಯೋಗಗಳು, ಕೈಗಾರಿಕೆಗೆ ಸಂಬಂಧಪಡ್ತವೆ. ಮತ್ತು ಶಿಕ್ಷಕರು ಹೇಳ್ತಾರೆ, ಮಕ್ಕಳೇ ಇತ್ತೀಚಿನ ದಿನಗಳಲ್ಲಿ ಈ ಮೇಲೆ ತಿಳಿಸಿದ 2 ವರ್ಗದ ಕೆಲಸಗಳನ್ನು ಹೊರತುಪಡಿಸಿ ಇನ್ನೂ ಅನೇಕ ಕೆಲಸಗಳನ್ನು ಮನುಷ್ಯರು ಮಾಡ್ತಾರೆ. ಅವುಗಳಲ್ಲಿ ನಾವು ಮುಖ್ಯವಾಗಿ ಆಸ್ಪತ್ರೆ, ಶಾಲೆ, ಮಾರುಕಟ್ಟೆ, ವಿಮಾ ಕಂಪನಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾರಿಗೆ ಹಾಗೂ ಸಂಪರ್ಕ ಅಂತ ಹೇಳ್ಬೋದು. ಮಾನವರ ಬಯಕೆ ಅಧಿಕವಾದಂತೆ
ಹುಟ್ಟಿಕೊಂಡ ಮೂರನೇ ವರ್ಗದ ಕೆಲಸಗಳನ್ನೇ ತೃತೀಯ ವಲಯದ ಉದ್ಯೋಗಗಳು ಅಂತ ಕರೀತಾರೆ. ಉದ್ಯೋಗಗಳಿಗೆ ಸೇವೆಯನ್ನು ಒದಗಿಸೋದ್ರಿಂದ ಈ ವಲಯವನ್ನು ಸೇವಾ ವಲಯ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಸೊ ಇಷ್ಟು 9ನೇ ತರಗತಿಯ ಕಲಿಕಾ ಹಾಳೆ 51ಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಲಿಕಾ ಹಾಳೆಗಳಿತ್ತು. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನ ಎರಡರಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ. ಸೊ ತಾವುಗಳು ನೋಡ್ಬೋದು. ನಿಮ್ಮ ನಾಲೆಜ್ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ ಆಗ್ತದೆ, ನಿಮಗೆ ಭಾಳಷ್ಟು ಅನುಕೂಲ ಆಗೇ ಆಗ್ತದೆ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು.